ನೀವಿಬ್ರು ನನಗೆ ಮಕ್ಕಳ ತರ ಅಲ್ಲ, ಮಕ್ಕಳೇ. ಕ್ಷಮಿಸಿದ್ದೀನಿ. ಜಾನ್ವಿ, ನಿನ್ನೂ ಕ್ಷಮಿಸಿದ್ದೀನಮ್ಮ. ತಗೊಳ್ಳು ಪ್ರಸಾದ, ತಗೊಳ್ಳಿಲ್ಲ. ಇನ್ನೂ ಸ್ವಲ್ಪ ಹಾಕೋ. ಸ್ವಲ್ಪ ಏನು ಎಷ್ಟು ಬೇಕು ಅಷ್ಟು ತಿನ್ನು ನೀನು, ತಿನ್ನು. ಅಂಕಲ್, ಪ್ರಸಾದ ಚೆನ್ನಾಗಿದ್ಯಾ? ಚೆನ್ನಾಗಿದೆಯಮ್ಮ. ಪ್ರಸಾದ, ಅಲ್ಲಿ ಹೋಗಿ ಗೋಲಿ ತಗೊಂಬ. ನಾನು ಗೆಳೆಯ ಒಂದಾಟ ಆಡ್ಬಿಡ್ತೀನಿ. ತರ್ತೀನಿ ಅಪ್ಪರ. ರೀ ಮೂಲಿ ಮನೆ ಇರಿ. ಅಲ್ಲ ತಾತ, ನೀವಿಬ್ರು ಗೋಲಿ ಆಡ್ಕೊಂಡು ಕುತ್ಕೊಂಡ್ರೆ ಮನೆಯವರೆಲ್ಲ ಏನದು ನೋಡ್ಕೊಂಡು ಚಪ್ಪಾಳೆ ತಟ್ಟದ? ಅದೆಲ್ಲ ಆಗಲ್ಲ. ಮತ್ತೇನ್ ಮಾಡ್ತೀರಾ? ನಾವು ನಿಮ್ ಜೊತೆ ಆಡ್ತೀವಿ. ಏ, ಇಲ್ಲಿರೋರೆಲ್ಲ ಗೋಲಿ ಆಡ್ಬೇಕು ಅಂದ್ರೆ ಒಂದಾಟ ಮುಗಿಯೋದ್ರಲ್ಲಿ ಇಡೀ ದಿನ ಕಳೆದು ಹೋಗುತ್ತೆ. ಹಾಗಾದ್ರೆ ಬೇರೆ ಆಟ ಆಡೋಣ. ಬೇರೆ ಆಟ ನಮಗ್ ಬರೋದಿಲ್ವೇ? ನಾವು ಹೇಳ್ಕೊಡ್ತೀವಿ ಅಂಕಲ್. ಸರಿ, ಹಾಗಾದ್ರೆ ಅದೇ ಆಟ ಆಡೋಣ. ಹೇಳಿ ಯಾವ್ದು ಅಂತ. ಅಪ್ಪರ, ಕುಂಟೆ ಬಿಲ್ಲೆ ಆಟ ಆಡೋಣ್ರಿ. ರೀ ಮೂಲಿ ಮನೆ, ನೀವು ನಡೆದ್ರೇನೆ ಕುಂಟಂಗಿರುತ್ತೆ, ನೀವು ಕುಂಟೆ ಬಿಲ್ಲ ಆಡ್ತೀರಾ? ತಾತ, ಈ ಆಟ ಆಡಿದ್ರೆ ಹೇಗೆ? ಈಗ ಫಸ್ಟ್ ನಾವು 2 ಟೀಮ್ ಮಾಡ್ತೀವಿ. ಆಮೇಲೆ ಒಂದು ಟೀಮಿಂದ ಒಬ್ರನ್ನ ಇಲ್ಲಿ ಸೆಂಟರಲ್ಲಿ ನಿಲ್ಲಿಸ್ತೀವಿ. ಅವರು ಅಲ್ಲಾಡದೆ ಅಲ್ಲೇ ನಿಂತ್ಕೋಬೇಕು. ಇನ್ನೊಂದು ಟೀಮಿಂದ ಒಬ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ 3 ರೌಂಡ್ ತಿರುಗಿಸಿ ಬಿಡ್ತೀವಿ. ಅವ್ರು ಹೋಗಿ ಅಲ್ಲಿ ಸೆಂಟರಲ್ಲಿ ನಿಂತಿರೋರ್ನ ಮುಟ್ಬೇಕು. ಇದು ಗೇಮ್. ಹೇಗಿದೆ? ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಓಯ್, ಆಡ್ಬೋದು. ಏ, ಫಸ್ಟ್ ನನ್ ಕಣ್ಣಿಗೆ ಬಟ್ಟೆ ಕಟ್ಟಿ ನಾನು ನನ್ನ ಫ್ರೆಂಡ್ ನರಸಿಂಹನ್ ಹಿಡಿತೀನಿ. ಹಾಗಲ್ಲ ತಾತ, ನೀವ್ ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೆಂಗೆ? ಮೊದ್ಲು ಟೀಮ್ಗಳು ಯಾವ್ದು, ಕ್ಯಾಪ್ಟನ್ಗಳು ಯಾರ್ಯಾರು ಅದೆಲ್ಲ ಡಿಸೈಡ್ ಮಾಡ್ಬೇಕು. ಇದೆಂತ ಆಟನೋ ಅದೇ. ಆಡಿದ್ಮೇಲೆ ಗೊತ್ತಾಗುತ್ತೆ. ಇರಿ ಅಂಕಲ್. ಒಂದ್ ಕೆಲ್ಸ ಮಾಡೋಣ. ನಮ್ಮ ಮನೆಯವರೆಲ್ಲ ಒಂದ್ ಟೀಮ್, ಈ ಮನೆಯವರೆಲ್ಲ ಒಂದ್ ಟೀಮ್. ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ. ಹಾಗಾದ್ರೆ ಈ ತಾತ ಯಾವ ಟೀಮು? ತಾತ, ನೀವು ನಮ್ ಟೀಮ್ ಕ್ಯಾಪ್ಟನ್, ಲಕ್ಷ್ಮಿ ಆಂಟಿ ಟೀಮ್ಗೆ ನರಸಿಂಹ ಅಂಕಲ್ ಕ್ಯಾಪ್ಟನ್. ಅದು ನಂಗೆ ಯಾಕೋ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇದೆ. ನಾನು ಈ ಆಟಕ್ಕೆ ಬರಲ್ಲ. ನಿಮ್ಗೆ ಯಾವ ತರ ಸುಸ್ತು ಅಂತ ಗೊತ್ತಾಯ್ತು. ಸರಿ, ಕ್ಯಾಪ್ಟನ್ ನ ಚೇಂಜ್ ಮಾಡ್ತಾ ಇದೀವಿ. ಲಕ್ಷ್ಮಿ ಆಂಟಿ ಟೀಮ್ಗೆ ತಾತ ಕ್ಯಾಪ್ಟನ್, ನಮ್ ಟೀಮ್ಗೆ ನರಸಿಂಹ ಅಂಕಲ್ ಕ್ಯಾಪ್ಟನ್. ಓಕೆನಾ? ಸರಿ ಸರಿ, ಓಕೆ. ಹೌದು, ಇದು ಕಂಪೇರ್ ಯಾರು? ನಾ ಮಾಡ್ತೀನ್ರಿ. ನಮ್ ಹುಬ್ಬಳ್ಳಿ ಧಾರವಾಡನ್ಯಾಗ ಅಂಪೈರ್ ಕೆಲಸ ಮಾಡಕ ನಾ ಬಾಳ ಫೇಮಸ್ ಅದೀನ್ರಿ. ಯಾರ್ ನೀವಾ? ಹೋಗ್ ಕೆಲ್ಸ ನೋಡಿ. ಹೌದು ರೀ, ಬೇಗ ಅಮ್ಮನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಕಣ್ಬಿಡು. ಲಕ್ಷ್ಮಿ, ಲಕ್ಷ್ಮಿ. ಎಷ್ಟೋ ವರ್ಷದಿಂದ ಪಾಪ ಇಬ್ರು ದೂರ ಇದ್ರು ಅಂತ ಮಾವ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಈ ತರ ಆಗೋಯ್ತಲ್ಲ. ಛೇ, ಅದಕ್ಕೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರು ಇಲ್ಲಿ ಬಂದಿದ್ದಕ್ಕಾಯ್ತು ಅನ್ನೋ ತರ ಮಾತಾಡ್ತಿದ್ದಿಲ್ಲಲ್ಲ. ಅಮ್ಮ ಈ ತರ ಹೋದ್ರ? ಅಯ್ಯೋ, ನನಗೇನೇ ಗೊತ್ತು. ಡಾಕ್ಟರ್ ಬಂದ್ಮೇಲೆ ಗೊತ್ತಾಗತ್ತೆ. ಹೀರೆ, ಅದು ಹಾವು ಕಚ್ಚಿರೋ ಜಾಗದಲ್ಲಿ ಸ್ವಲ್ಪ ಕಟ್ ಮಾಡಿ ರಕ್ತನ ಹೀರಿದ್ರೆ ವಿಷ ಮೈಗೆ ಏರೋದಿಲ್ಲ. ಅದಕ್ಕೆ ಯಾವುದೋ ಹಳೆ ಕಾಲದ ಸಿನಿಮಾ ಐಡಿಯಾ ಕೊಡ್ಬೇಡಿ, ಸ್ವಲ್ಪ ಸುಮ್ಮನೆ ಇರಿ.
ಅವ್ರ ಕಾಲ್ಗೆ ಬಿಗಿಯಾಗಿ ದಾರ ಕಟ್ಟೋಣ. ಪಾವನಿ, ದಾರ ತಗೊಂಡ್ ಬಾರೆ. ಹಾಗೆಲ್ಲ ಮಾಡಬಾರ್ದು ಚಿಕ್ಕಮ್ಮ. ಹಾಗೆ ಮಾಡಿದ್ರೆ ನರ್ವ್ ಡ್ಯಾಮೇಜ್ ಆಗುತ್ತೆ. ಮೊದಲು ಡಾಕ್ಟರ್ ಹತ್ರ ಹೋಗೋಣ. ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಂಬ್ಯುಲೆನ್ಸ್ ಬರ್ತಾ ಇದೆ. ಲಕ್ಷ್ಮಿ, ಅದು ಕಂಡ್ಬಿಡಿಯತ್ತೆ. ಲಕ್ಷ್ಮಿ, ದೇವಕಿ ಇನ್ನೂ ಇಷ್ಟೊತ್ತೆ ಆಂಬ್ಯುಲೆನ್ಸ್ ಅಂತ ಇಲ್ವೋ ಇನ್ನು? ಅಮ್ಮ ಕನೆಕ್ಟೇ ಆಗ್ತಾ ಇಲ್ಲ. ದೇವ್ರೆ. ಲಕ್ಷ್ಮಿ, ಲಕ್ಷ್ಮಿ ಕಂಡ್ಬಿಡು ಲಕ್ಷ್ಮಿ. ಲಕ್ಷ್ಮಿ, ನಿನಗೇನೂ ಆಗಿಲ್ಲ ತಾನೆ? ಇಲ್ಲಣ್ಣ, ನನ್ಗೇನು ಆಗಿಲ್ಲ. ಲಕ್ಷ್ಮಿ, ನೀನು ಆರಾಮಾಗಿದೆಯಲ್ಲ? ಕಾಲೇನು ಉರಿತಿಲ್ಲ ತಾನೆ? ಹಾವು ಬಂದಂಗಾಯ್ತು. ಅದೇನಾದ್ರು ಹಾವೇನಾದ್ರು ಕಚ್ಚಿತ ನೋಡು. ಇಲ್ಲ ರೀ, ನಾನು ಆರಾಮಾಗಿದ್ದೀನಿ. ಅಂದ್ರೆ ಅಮ್ಮ ಬರೀ ಹಾವು ನೋಡಿ ತಲೆ ಸುತ್ತ ಬಿದ್ದಿತ್ತು. ಹಾಗಲ್ಲಮ್ಮ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಆಗ್ತಾ ಇತ್ತು.